ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಕ್ಳಿಗೆಲ್ರಿಗೂ ರಜಾ ಇತ್ತು, ಹಾಗಾಗಿ ಎಲ್ಲಾದ್ರೂ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ತಿದ್ದು. ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ ಇವಾಗ ತುಂಬಾ ಬಿಸಿಲಿದೆ. ಬಿಸಿಲುಗಾಲದಲ್ಲಿ ಆಚೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ತಿರುತ್ತೆ. ಬಟ್ ಮಕ್ಳಿಗೆ ಬಿಸಿಲಿರ್ಲಿ, ಮಳೆ ಇರಲಿ, ಚಳಿ ಇರಲಿ, ಆಚೆ ಹೋಗ್ಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಎಲ್ಲಿ ಹೋಗೋಣ, ಸರಿ ಮಾಲ್ಗೆ ಹೋಗೋಣ, ಆರಾಮಾಗಿರ್ಬೋದು ಸ್ವಲ್ಪ ಅಂತ ಹೇಳ್ಬಿಟ್ಟು ಮಾಲ್ಗೆ ಹೋಗೋಣ ಅಂತ ಟ್ರೈ ಮಾಡ್ದೋ. ಯಾವ ಮಾಲ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೋ. ಆಲ್ಮೋಸ್ಟ್ ನಮ್ಮ ಮನೆ ನಿಯರೆಸ್ಟ್ ಇರೋ ಎಲ್ಲ ಮಾಲ್ಗಳಿಗೂ ಹೋಗ್ಬಿಟ್ಟಿದ್ದೀವಿ. ಮತ್ತೆ ಅದನ್ನೇ ನೋಡೋದಕ್ಕೆ ನನಗಂತೂ ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ. ನನಗೆ ಒಂದು ಪ್ಲೇಸ್ನ ಒಂದೇ ಸಲ ನೋಡೋಕ್ಕೆ ಇಷ್ಟಪಡೋದು. ಮತ್ತೆ ಮತ್ತೆ ತುಂಬ ಕಡಿಮೆ ನಾನು ಅದೇ ಜಾಗಕ್ಕೆ ಹೋಗೋದಕ್ಕೆ ಇಷ್ಟಪಡೋದು. ಸರಿ, ಮಾಲ್ ಆಫ್ ಏಷ್ಯಾಗೆ ನಾನು ನೋಡೇ ಇರಲಿಲ್ಲ. ತುಂಬ ಸಲ ಹೋಗ್ಬೇಕಂತ ನಾನು ನನ್ನ ಫ್ರೆಂಡು ಕಾವ್ಯ ಟ್ರೈ ಮಾಡ್ತಿದ್ದೋ. ಅಂದರೆ ಹೋಗ್ಬೇಕಂತ ಪ್ಲ್ಯಾನ್ ಎಲ್ಲ ಮಾಡ್ತಿದ್ದೋ, ಬಟ್ ಯಾಕೋ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸರಿ, ಪ್ರಕಾಶ್ ಕೂಡ ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ ಅಂದರು. ಸರಿ ಹೋಗೋಣ, ಹಂಗೂ ಹೋಗೇ ಇಲ್ಲ, ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ವಿಡಿಯೋಸ್ಗಳು ಮಾಡ್ಕೊಳ್ಳೋಕ್ಕೂ ಕೂಡ ನಮಗೆ ಡಿಫ್ರೆಂಟಾಗಿ ಅನಿಸುತ್ತೆ ಅಂತೇಳಿ ಮಾಲ್ ಆಫ್ ಏಷ್ಯಾಗೆ ಹೋದೋ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ವಿಡಿಯೋಸ್ ಮಾಡೋದಕ್ಕಾಗಿರ್ಬೋದು, ಅಲ್ಲಿನ ಫುಡ್ ಆಗಿರ್ಬೋದು, ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು. ಜಾನು, ಧೃತಿ ಬರ್ಗರು, ಪಿಜ್ಜಾ ಏನೇನೋ ತಿಂದರು. ತುಂಬಾ ಚೆನ್ನಾಗಿತ್ತು. ನಾನು ಒಂದು ಕೋಲ್ಡ್ ಕಾಫಿ ಕುಡಿದೆ ಅಷ್ಟೇ. ಅದಾದಮೇಲೆ ಗೇಮ್ಸ್ ವೈಸ್ ಬಂದರೆ ಅಂತೂ ಮಕ್ಕಳಿಗೆ ಸಿಕ್ಕಾಬಟ್ಟೆ ಗೇಮ್ಸ್ ಇದೆ. ಸಿಂಗಲ್ ಗೇಮ್ಸ್ ಇಲ್ಲ, ಕಾರ್ಡ್ ತೊಗೋಬೇಕು, ಕಾರ್ಡ್ಗೆ ರೀಚಾರ್ಜ್ ಮಾಡಿಕೊಂಡು ಗೇಮ್ಸ್ ಆಡಬೇಕು. ಜಾನು ಕೂಡ ಒಂದಷ್ಟು ಗೇಮ್ಸ್ಗಳನ್ನ ಆಡಿದ್ಲು. ಚೆನ್ನಾಗಿತ್ತು. ಅವಳಿಗೆ ಆ್ಯಕ್ಚುಲಿ ಯಾವ್ದು ಆಡಬೇಕು, ಹೆಂಗೆ ಆಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಳಿಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಆಡ್ತಿದ್ಲು. ಬಟ್ ಏನೋ ಒಂಥರ ಖುಷಿ ಅನ್ನಿಸ್ತು. ಯಾಕಂದರೆ ಸ್ಕೂಲು, ಮನೆ ಆ್ಯಂಡ್ ನಾವು ಕೂಡ ಕೆಲಸ ಒತ್ತಡದ ಜೊತೆಯಲ್ಲಿ ಈ ಥರ ಒಂದು ಮಕ್ಳ ಜೊತೆ ಎಂಜಾಯ್ ಮಾಡೋ ಟೈಮ್ ಸಿಗೋದೇ ಕಡಿಮೆ. ಸಿಕ್ಕಾಗ ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತೀವಿ ನಾವಂತೂ. ಎಕ್ಸ್ಪೆಷಲಿ ನಾನಂತೂ ಮಕ್ಳ ಜೊತೆ ಮಕ್ಕಳಾಗಿ ಹೋಗ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಜಾನು ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು, ತುಂಬ ಎಂಜಾಯ್ ಮಾಡ್ತಿದ್ಲು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅವಳು ಎಂಜಾಯ್ ಮಾಡೋದು, ಅವಳು ಅದು ಇದು ಹೇಳೋದು ಅದೆಲ್ಲ. ಆಮೇಲೆ ಕೆಲವೊಂದು ದೊಡ್ಡ ಗೇಮೆಲ್ಲ ಅದು ಆಡೋಕ್ಕೆ ಬರ್ತಿರ್ಲಿಲ್ಲ, ಆದರೂ ನಾನು ಅದು ಆಡ್ತೀನಿ ಇದು ಆಡ್ತೀನಿ ಅಂತೆಲ್ಲ ಇದು ಮಾಡ್ತಿದ್ಲು. ಕೆಲವೊಂದಕ್ಕೆ ನಾವು ಏನು ಕಾರ್ಡ್ ಯೂಸ್ ಮಾಡಿರಲಿಲ್ಲ, ಹಂಗೆ ಅವಳು ಹೋಗಿ ಆಡ್ತಾ ಇದ್ಲು. ಚೆನ್ನಾಗಿ ಅನ್ನಿಸ್ತು. ಈ ಒಂದು ವೈಟ್ ಡ್ರೆಸ್ ಹಾಕ್ಕೋಬೇಕು ಅಂತ ಫಸ್ಟೇ ಪ್ರಿಪೇರ್ ಆಗಿದ್ದೆ ನಾನು. ಮಾಲ್ಗೆ ಹೋದರೆ ಇದನ್ನೇ ಹಾಕ್ಕೊಳ್ಳೋಣ ಅಂತ. ನ್ಯೂ ಡ್ರೆಸ್ಸು ಹೇಗಿದೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾವಾಗಲೂ ನಾರ್ಮಲಿ ಒಂದೇ ಥರ ಕುರ್ತಿ ಆ್ಯಂಡ್ ಜೀನ್ಸು, ಟಾಪ್ಸು, ಒನ್ ಪೀಸ್ ಡ್ರೆಸ್ಸಸ್ ಸಾಕಾಗಿತ್ತು. ಈ ಸಲ ಫ್ರಾಕ್ ಹಾಕೋಣ ಅಂತೇಳಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಫ್ರಾಕ್ ಹಾಕಿದೆ. ಇದಕ್ಕೆ ಆ್ಯಕ್ಚುಲಿ ಆ ಬೆಲ್ಟ್ ಏನು ಹಾಕಿದ್ದೀನಿ ನಾನು, ಬ್ಲ್ಯಾಕ್ ಬೆಲ್ಟ್, ಇದಕ್ಕೆ ಆ್ಯಡ್ ಆನ್ ಆಗಿಲ್ಲ, ಬಂದಿಲ್ಲ. ಇದ್ರ ಜೊತೆಗೆ ನಾನೇ ಎಕ್ಸ್ಟ್ರಾ ಇನ್ನೊಂದು ಬೆಲ್ಟ್ ತೊಗೊಂಡು ಹಾಕ್ಕೊಂಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಯೂನಿಕ್ ಆಗಿರುತ್ತೆ ಅಂತ. ಹೇಗಿದೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹಾಗೆ ನೀವು ಕೂಡ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ರೆ ಅಲ್ಲಿನ ಹೇಗಿತ್ತು, ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಖುಷಿ ಆಯಿತು. ಒನ್ ಟೈಮ್ ಹೋಗಿ ಬರ್ಬೋದು. ಇಷ್ಟ ಆಯಿತು ನನಗೆ ಅಲ್ಲಿನ ವಾತಾವರಣ ಎಲ್ಲ. ಆ್ಯಂಡ್ ತುಂಬ ರೀಲ್ಸ್ ಕೂಡ ಮಾಡಿಕೊಂಡು, ವಿಡಿಯೋಸ್ ಕೂಡ ಮಾಡಿಕೊಂಡು, ಮಕ್ಕಳು ಕೂಡ ಹಾಗೆ ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಂಡ್ ಒಂದಷ್ಟು ವಿಡಿಯೋಗಳನ್ನ ಕೂಡ ಮಾಡಿಕೊಂಡು, ಅದಾದಮೇಲೆ ನಮ್ಮಮ್ಮ ಕಾಲ್ ಕೂಡ ಮಾಡಿದರು. ಆ ಟೈಮಲ್ಲಿ ಅಮ್ಮ ಇದ್ದರು. ಇದು ಹಳೆಯ ವಿಡಿಯೋ, ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಾಕಾಗಿರಲಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ ಆವಾಗ. ಇವಾಗ ಅಪ್ಲೋಡ್ ಮಾಡ್ತಿದ್ದೆ. ಅಮ್ಮ ವಿಡಿಯೋ ಕಾಲ್ ಮಾಡಿದ್ರು. ಅಮ್ಮಂಗೆ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೆ. ಅವ್ರು ನೋಡ್ತಾ ಇದ್ರು. ಅಲ್ಲೆಲ್ಲ ಹೋಗಿದ್ದೀರಾ ಅಂತೆಲ್ಲ ಹೇಳ್ತಿದ್ರು. ಅವರು ಮಾಲ್ ಆಫ್ ಏಷ್ಯಾ ಅಂದಿದ್ಕು ಏಷ್ಯಾಗೆ ಹೋಗ್ಬಿಟ್ಟಿದ್ದೀರಾ ಅಂತೆಲ್ಲ ಹೇಳ್ತಿದ್ರು. ಚೆನ್ನಾಗಿ ಅನ್ನಿಸ್ತಿತ್ತು. ಅಮ್ಮನ ತುಂಬ ಮಿಸ್ ಮಾಡ್ಕೊಳ್ತೀನಿ ಈ ಥರ ಒಂದು ಮೂಮೆಂಟಲ್ಲೆಲ್ಲ. ನಾನು ಎಲ್ಲೇ ಹೋದರೂ ಕೂಡ ಇನ್ಫಾರ್ಮ್ ಮಾಡ್ತಿದ್ದೆ ಆ್ಯಂಡ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದೆ. ಅವರು ಹೇಳ್ತಾ ಇದ್ರು, ಹೌದಾ ಅಲ್ಲೋಗಿದ್ಯಾ, ಎಂಜಾಯ್ ಮಾಡ್ತಿದ್ದೀರಾ, ಮಕ್ಳನ್ನ ಕರ್ಕೊಂಡು ಹೋಗಿದ್ಯಾ ಅಂತೆಲ್ಲ ಅಂತಿದ್ರು. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ಇವಾಗ. ಅಮ್ಮ ನಮ್ಮ ಮನೇಲಿ ಬಂದಾಗಲೂ ಕೂಡ ನಾನು ಎಲ್ಲ ಮಾಲ್ಗಳನ್ನೂ ಕರ್ಕೊಂಡು ಹೋಗಿದ್ದೀನಿ ಅವ್ರನ್ನ. ಆ್ಯಕ್ಚುಲಿ ಲೂಲು ಮಾಲ್ ಅನಿಸುತ್ತೆ, ಅಲ್ಲಿಗೇನೋ ಕರ್ಕೊಂಡು ಹೋಗಿದ್ದು. ಆ ಫೋಟೋಸ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.